ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ನಮ್ಮ ಸಂಡೂರು ಶಾಸಕರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಸುಮಾರು ದಿನದಿಂದ ಒಂದು ಆಹ್ವಾನವನ್ನು ನೀಡ್ತಾ ಇದ್ರು. ಮಹಿಳೆಯರಿಗೋಸ್ಕರ ಒಂದು ಇನ್ಸ್ಪಿರೇಷನ್ ಇರುತ್ತೆ, ಬನ್ನಿ ಅಂತ ಹೇಳಿ. ನನಗೆ ಈ ಒಂದು ಕಾರ್ಯಕ್ರಮನ ಕಾರಣಾಂತರದಿಂದ ತಪ್ಪಿಸ್ಕೊಳ್ತೇನೆ ಅನ್ನುವಂಥ ಒಂದು ಭಾವನೆ ಬಂದಿತ್ತು. ಆದರೂ ಹೇಗೋ ಒಂದು ಸಮಯ ಕೂಡಿ ಬಂದಿದೆ, ನಾನು ನಿಮ್ಮ ಎಲ್ಲರ ಮಧ್ಯೆ ಇದ್ದೀನಿ. ಸೊ ನಾನು ಮತ್ತೊಂದು ಸರ್ತಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡೋದಕ್ಕೋಸ್ಕರ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ತುಂಬ ಅದ್ಭುತವಾದ ಕಾರ್ಯಕ್ರಮ, ಯಾಕಂದರೆ ಎಲ್ಲ ಸುಂದರವಾದ ಮುಖಗಳು ನನ್ನ ಎದುರುಗಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ, ಒಂದು ಹಬ್ಬದ ವಾತಾವರಣ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ನಮ್ಮದು ಏನಂದರೆ ದಿನ ಯೂನಿಫಾರ್ಮಲ್ಲಿ ಇರ್ತೀವಿ, ನೋಡ್ಲಿಕ್ಕೆ ಸಿಗೋರೆ ಒಂದು ಕಡೆ ಆರೋಪಿತರು ಅಪರಾಧಿಗಳು ಸಿಗ್ತಾ ಇರ್ತಾರೆ. ಇಲ್ಲಿ ಆ ಥರದ ವಾತಾವರಣ ಇಲ್ಲ. ನಾನು ಫ್ರೀಯಾಗಿ ನಿಮ್ಮೆಲ್ಲರ ಜೊತೆಗೆ ಬೆರೀಬಹುದು. ಸೊ ಈ ಒಂದು ಕಾರ್ಯಕ್ರಮದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದ ಬ್ಯಾಂಗ್ಳೂರಿಂದ ಮೇಡಮ್ ಪತ್ರಕರ್ತರು ಹಾಗೂ ಲೇಖಕಿ ಆಗಿರುವಂತಹ ಪ್ರತಿಭಾ ನಂದಕುಮಾರ್ ಅವರು ಇದ್ದಾರೆ. ಅವರು ಕೂಡ ಹಾಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದಾರೆ. ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದಾರೆ. ಚೆನ್ನಾಗಿ 5 ದಿನದಿಂದ ನಾನು ಹಾಗೆ ಅವರು ಹೇಳ್ತಾ ಇದ್ರು, ಪ್ರಸ್ತಾವಿಕದಲ್ಲಿ 5-6 ದಿನದಿಂದ 8ರಿಂದ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆ, ಆ ದಿನದಿಂದ ಕಾರ್ಯಕ್ರಮಗಳನ್ನ ಹಂತವಾಗಿ ಹಮ್ಮಿಕೊಂಡು ಇವತ್ತು ಒಂದು ಮುಖ್ಯ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಒಂದೆಲ್ಲ ವಿವಿಧ ಒಂದು ಏನು ಮಾಡಿದ್ದಾರೆ ಇಲ್ಲಿ ಶ್ರೀಮಂತ ಕಾರ್ಯಕ್ರಮ ಇರ್ಬೋದು, ಹಾಗೆ ಸುಮಾರು ನಿಮಗೆ ಹಮ್ಮಿಕೊಂಡಿರುವಂತಹ ಈವೆಂಟ್ಸ್ ಏನಿತ್ತು ಅದರಲ್ಲಿ ಯಾರ್ಯಾರು ಅಚೀವ್ ಮಾಡಿದ್ದಾರೆ, ವಿನ್ ಆಗಿದ್ದಾರೆ, ಬೇರೆ ಸರ್ಟಿಫಿಕೇಟ್ಸ್, ಅವರಿಗೆಲ್ಲ ಇಲ್ಲಿ ಒಂದು ನಮಗೆ ಅಪ್ರಿಷಿಯೇಷನ್ ಕೊಟ್ಟಿರುವಂಥದ್ದು ಸುಮಾರು ವಿಷಯಗಳು ನಮಗೆ ತಿಳಿದು ಬಂತು. ನಾವು ನೋಡಬೇಕಂತಂದರೆ ನನ್ನ ಬಗ್ಗೆ ಹೇಳಿದ್ದಾರೆ, ನಾನು ಇದೇ ರಾಜ್ಯದವಳೆ, ಬೆಳಗಾವಿ ಜಿಲ್ಲೆಯವರು. ಸೊ ನನಗೆ ಬೆಳಗಾವಿ ಮತ್ತು ಬಳ್ಳಾರಿ ತುಂಬ ಏನು ಡಿಫ್ರೆಂಟ್ ಆಗಿ ಕಾಣೋದಿಲ್ಲ. ನಮ್ಮ ಕಡೆ ನಾನು ಒಂದು ಹಳ್ಳಿಯಿಂದ ಬಂದಂಥವರು, ಹೋಬಳಿ ಮಟ್ಟದ ಒಂದು ಗ್ರಾಮದಿಂದ ಬಂದಿರುವಂಥವರು. ತಂದೆ ಕೂಡ ತುಂಬ ಮಧ್ಯಮ ವರ್ಗದ ಕುಟುಂಬ ನಮ್ಮದು. ತಂದೆ ಶಿಕ್ಷಕರಾಗಿದ್ದಂಥವರು, ತಾಯಿ ನಮ್ಮೆಲ್ಲರ ಒಂದು ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿರುವಂಥವ್ರು. ನಾನು ಈ ಮಟ್ಟದಲ್ಲಿ ಬರಬೇಕು ಅಂತಂದರೆ ನನ್ನ ಹುಟ್ಟೂರು ಇರ್ಬೋದು, ನನ್ನ ಪರಿಸರ ಇರ್ಬೋದು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಇರ್ಬೋದು, ನನ್ನ ಬೆಳೆದ ವಾತಾವರಣ ಇರ್ಬೋದು, ನನ್ನ ಶಿಕ್ಷಕ ವರ್ಗ ಇರ್ಬೋದು, ಎಲ್ಲರ ಒಂದು ಸಪೋರ್ಟಿಂದ ನಾನು ಈ ಒಂದು ಸ್ಥಾನಮಾನಕ್ಕೆ ಬಂದಿರುವಂಥದ್ದಿದೆ. ಸೊ ನಾನು ಯಾಕೆ ಇದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಅದೇ ಒಂದು ವಾತಾವರಣ ನೀವು ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿಮಗೆ ಅರ್ಥ ಆಗ್ತಾ ಇದೆ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ. ಸೊ ನಾನೇನು ಇಲ್ಲಿ ಒಂದು ದೊಡ್ಡ ಮಟ್ಟದ ಅಚೀವ್ ಮಾಡಿ ಏನೋ ಒಂದು ನನಗೆ ತಮಗೆ ಸಿಗದೇ ಇರುವಂತಹ ವ್ಯವಸ್ಥೆಗಳು ನನಗೆ ಸಿಕ್ಕಿದೆ ಅನ್ನುವಂಥದ್ದು ಏನೂ ಇಲ್ಲ. ಸೊ ನನಗೆ ಸಿಕ್ಕಂಥ ವ್ಯವಸ್ಥೆಗಳು ನಿಮಗೆ ಸಿಗುವಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲ ಇದ್ದೀರ. ತಮ್ಮ ಶಾಸಕರೇನಿದ್ದಾರೆ ಇಷ್ಟೊಂದು ಕಳಕಳಿ ಇದೆ ಅವರಿಗೆ. ನಾನು ಪ್ರತಿ ಸರ್ತಿ ಭೇಟಿಯಾದಾಗ ಅವ್ರು ಹೇಳೋದು ಮಹಿಳೆಯರು, ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಅವರು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಸ್, ಇದನ್ನೇ ಚರ್ಚೆ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದಾಗ ಅನ್ಸುತ್ತೆ. ಸೊ ನನಗೆ ತುಂಬ ಆಸಕ್ತಿ ಇತ್ತು ಇಲ್ಲಿ ಬರಬೇಕು, ತಮ್ಮೆಲ್ಲರ ಜೊತೆಗೆ ಮುಖದ ಭೇಟಿಯಾಗಿ ಮಾತಾಡಬೇಕು ಅನ್ನೋಂಥದ್ದು. ಒಂದೇ ನಾನು ಈ ಸಂದರ್ಭದಲ್ಲಿ ಯಾವುದೋ ವುಮೆನ್ಸ್ ಡೇ ಇದೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೂ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿ ಒಂದೆರಡು ವಿಷಯಗಳನ್ನ ಹೇಳಲೇಬೇಕು. ಕೆಲವೊಂದು ವಿಷಯಗಳು, ಕೆಲವೊಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ನಮಗೂ ಎಲ್ಲ ಗೊತ್ತಿದೆ, ಮೇಡಮ್ ಅವರಿಗೆ ಗೊತ್ತಿದೆ. ಅವಾಗ ನಾವು ಇದನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ. ನಮಗೇನಿಲ್ಲ, ಚಿಕ್ಕಂದಿನಿಂದ ನಮಗೆ ಯಾವ ಥರದ ವಾತಾವರಣ ಸಿಗುತ್ತೆ ಅದು ಭಾಳ ಹೆಲ್ಪ್ ಆಗುತ್ತೆ ಮುಂದೆ ಹೋಗಿ ದೊಡ್ಡವರಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಯಾವ ಸಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ನೀವೆಲ್ಲರೂ ಇಲ್ಲಿರುವಂಥ ಮಹಿಳೆಯರು ಆ ಒಂದು ಹಂತದಲ್ಲಿ ಇದೆಯಾ, ನಿಮಗೆ ನಿಮ್ಮದೇ ಆದ ಕುಟುಂಬ ಇದೆ, ಮಕ್ಕಳು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಇರ್ತಾರೆ. ಚಿಕ್ಕವರು ಈಗ ತಾನೇ ಪ್ರೆಗ್ನೆನ್ಸಿಯಲ್ಲಿ ಇರೋರಿದ್ದಾರೆ, ಕೆಲವು ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ತೀವಿ.
ಕೆಲವು ಬೆಳೆದು ನಿಂತಹ ಮಕ್ಕಳಿದ್ದಾರೆ ನಮಗೆ, ಕೆಲವರು ಈಗಾಗಲೇ ಹೋಗ್ತಾ ಇರ್ಬೋದು, ಕೆಲವರಿಗೆ ನೀವು ಮದುವೆ ಮಾಡಿ ಕೊಟ್ಟಿರ್ಬೋದು. ಸೊ ವಿವಿಧ ವಯಸ್ಸಿನ ವಯೋಮಿತಿ ಇರುವಂತಹ ಮಕ್ಕಳು ನಮಗೆ ಇದ್ದಾರೆ. ನಾವು ಅವರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೇವೆ, ಅವರು ಯಾವ ರೀತಿಯಲ್ಲಿ ಹೋಗಬೇಕು, ನನ್ನನ್ನು ನೋಡಿ ನಿಮಗೆ ಖುಷಿ ಆಗ್ತಾ ಇದೆ ಅಲ್ವಾ? ಸೊ ನಿಮ್ಮ ಮಕ್ಕಳನ್ನು ಆ ಹಂತದಲ್ಲಿ ನೋಡಬೇಕು ಅಂತಂದರೆ ನೀವು ಏನು ಮಾಡಬಹುದು, ಅವರಿಗೆ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಗಬೇಕು ಅನ್ನೋದು ನಿಮಗೆ ಒಂದು ಸ್ವಂತ ಆಲೋಚನೆ ಬಂದರೆ ಇಲ್ಲಿದ್ದಂತಹ ಎಲ್ಲ ಮಕ್ಕಳು ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಹಂತ ತಲುಪಬಹುದು ಅನ್ನುವಂಥದ್ದು ಒಂದು ನನ್ನ ಆಶಯ. ಅಕ್ಕಪಕ್ಕದಲ್ಲಿ ಯಾರೋ ಒಬ್ಬರು ಏನೋ ಮಾಡಿದ್ರು, ಇತ್ತೀಚೆಗೆ ನಾವು ನೋಡ್ತೇವೆ ಮಗಳು ವಯಸ್ಸಿಗೆ ಬಂದು ಅನ್ನುವಂಥದ್ದು ಒಂದು ಸಾಧಾರಣವಾಗಿ ಕೇಳುವಂಥ ನಾವು ವಸ್ತು ವಿಷಯ. ಮಗಳು ವಯಸ್ಸಿಗೆ ಬಂದು ಅಂತಂದ್ರೆ ಫಸ್ಟ್ ಕಾಣದೆ ಮದುವೆಗೆ ತಯಾರಿ ಮಾಡಬೇಕು ಅಂತ. ನಾವು ಯಾವ ಕಾಲದಲ್ಲಿ ಇದ್ದೀವಿ ಅನ್ನೋದನ್ನ ಮೊದಲು ಆಲೋಚನೆ ಮಾಡಿ. ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪಿದ್ದಾರೆ. ನಿಮಗೆ ಗೊತ್ತಿದೆ, ಸುನೀತಾ ವಿಲಿಯಮ್ಸು, ಕಲ್ಪನಾ ಚಾವ್ಲಾ ಆಕಾಶ ಬಾಹ್ಯಾನ ಮಾಡಿಕೊಂಡಿದ್ದಾರೆ. ಮಹಿಳಾ ಪ್ರಧಾನಮಂತ್ರಿಯರು ಅವರನ್ನು ನಾವು ನೋಡಿದ್ದೇವೆ ಇಂಡಿಯಾದಲ್ಲಿ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಬಿಸ್ನೆಸ್ ಫ್ರಂಟಲ್ಲಿ ನಾವು ಕರ್ನಾಟಕದವರೇ ಮಜುಮ್ದಾರ್ ಶಾ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು ನೋಡಿದ್ದೇವೆ. ಇನ್ಫೋಸಿಸ್ ಸುಧಾಮೂರ್ತಿ ಅವರು ನೋಡಿದ್ದೇವೆ. ಕಿರಣ್ ಬೇಡಿ ಪೊಲೀಸಲ್ಲಿ ಈಗಾಗಲೇ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಪೋಸ್ಟ್ ರಿಟೈರ್ಮೆಂಟ್. ಮಹಿಳೆಯರು ಯಾವ ಅಚೀವ್ ಮಾಡ್ತಾ ಇಲ್ಲ ಅನ್ನುವಂಥದ್ದಿಲ್ಲ. ಯಾವ ಒಂದು ನೀವು ಸ್ಪಿಯರ್ ತಗೊಳ್ಳಿ, ಯಾವ ಒಂದು ಪ್ರೊಫೆಷನ್ ತಗೊಳ್ಳಿ, ಅಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ಛಾಪು ಮೂಡಿಸ್ತಾನೆ ಇದ್ದಾರೆ. ಅವರಿಗೆ ಒಂದು ಸಣ್ಣ ಒಂದು ಹಿಡಿಬೇಕು, ಒಂದು ಪುಷ್ ಬೇಕು. ಆ ಪುಷ್ ಸಿಕ್ತು ಅಂತಂದ್ರೆ ಅವ್ರು ಆರಾಮಾಗಿ ದಾಟ್ತಾರೆ. ಅದು ಗಂಡು ಮಕ್ಕಳಿಗೆ ಆಗಲ್ಲ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೇನೆ, ಗಂಡು ಮಕ್ಕಳಿಗೆ ಆಗಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಆ ಹುಮ್ಮಸ್ ಇರುತ್ತೆ, ಹೆಣ್ಮಕ್ಕಳಿಗೆ ಮಾಡ್ತೀನಿ ಅಂತ ಹುಮ್ಮಸ್ ಇರುತ್ತೆ. ಬಟ್ ಯಾರಾದ್ರೂ ಒಬ್ರು ಹೇಳಿ ಮನೆಯಲ್ಲಿ ಆ ಒಂದು ವ್ಯವಸ್ಥೆ ಸಿಗಲಿ ಅನ್ನೋ ಆಲೋಚನೆ ತುಂಬಾ ಇರುತ್ತೆ. ಸಮಾಜದಲ್ಲಿ ನನಗೆ ಒಂದು ಆ ವ್ಯವಸ್ಥೆ ಸಿಗಲಿ, ಆ ಒಂದು ಅವಕಾಶ ಸಿಗಲಿ ಅನ್ನೋದು ತುಂಬಾ ಇರುತ್ತೆ. ನಾನಾಗಿ ಮುನ್ನೋಗಿ ಹೋಗ್ತೀನಿ ಅನ್ನೋದು ಒಂದು ಸಣ್ಣ ಭಯ, ಒಂದು ಆತಂಕ ಇರುತ್ತೆ ನಿಮ್ಮ ಮಕ್ಕಳಿಗೆ. ಆ ಭಯ ಹೋಗ್ಲಾಡಿಸ್ಬೇಕಾದ್ರೆ ನಾವು ಈ ಒಂದು ಹಂತದಲ್ಲಿ ಏನಿದ್ದೀವಿ, ನಾವಿರ್ಬೋದು, ತಂದೆ ತಾಯಿಯಾಗಿ ಅಥವಾ ಸಮಾಜದಲ್ಲಿದ್ದಂತಹ ಕುಟುಂಬ ಆಪ್ತ ವರ್ಗ ಏನಿದೆ ಅವ್ರದ್ದು ಜವಾಬ್ದಾರಿ. ನೀನು ಏನು ಮಾಡ್ತೀಯ ಮಾಡು ಅಂತ ಹೇಳುವಂಥದ್ದಿದೆಯಲ್ಲ, ಆ ವ್ಯವಸ್ಥೆ ಆಗಬೇಕು. ಒಂದು ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಯಾವುದೋ ಒಂದು ಛಲ ಇಟ್ಕೊಂಡು ಓದ್ತೀನಿ ಅಂತಂದರೆ ಓದು ಅಂತ ಹೇಳಿದ್ರೆ ಸಾಕು, ಅವ್ರು ಓದ್ಬಿಡ್ತಾರೆ. ಯಾಕೆ ಬೇಕು ನಿಮಗೆ ಅಂತ ಪ್ರಶ್ನೆ ಮಾಡಿದ್ರೆ ಹಿಂಸೆಡ್ತಾರೆ. ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಸೊ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತಾ ಇರೋದು, ನಿಮಗೆ ಒಂದು ಮೇಜರ್ ಇಶ್ಯೂ ನಾನು ತಮಗೆಲ್ಲ ಹೇಳಬೇಕಾದಂಥದ್ದು, ಬೆಳೀತಾ ಇರುವಂಥ ಮಕ್ಕಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಅವ್ರು ತಾವಾಗೇ ತಮ್ಮ ದಾರಿ ಕಂಡುಕೊಳ್ತಾರೆ, ಕಡಿಯುವಂಥದ್ದಾಗಬಾರ್ದು. ಅಕ್ಕಪಕ್ಕದ ಮನೇಲಿ ಏನೋ ಆಗ್ತಾ ಇದೆ, ನೀನು ಅದನ್ನೇ ಆಗು ಅನ್ನೋದಲ್ಲ. ಅಕ್ಕಪಕ್ಕದ ಮನೇಲಿ ಚೆನ್ನಾಗಿ ಆಗ್ತಾ ಇದ್ರೆ ಅದನ್ನು ತೋರಿಸಿ, ಆ ಮಗಳು ಏನೋ ಆಡ್ತಾ ಇದ್ದಾಳೆ, ಅದು ಆ ಥರ ನೀನು ಮಾಡ್ಬೋದಾ ನೋಡು ಅಂತ. ನಮ್ಮ ತಂದೆಯವ್ರು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ತಂದೆಯವರು ನವೋದಯ ವಿದ್ಯಾಲಯಕ್ಕೆ ಹೋಗಬೇಕು ಅಂತಂದರೆ ಅವ್ರು ನನಗೆ ಬರೀ ಕನಸು ತೋರಿಸ್ತಾ ಇದ್ರು. ಚಿಕ್ಕವರಿದ್ದಾಗ ನಾವು ನೀನು ಇಷ್ಟು ದುಡ್ಡು ಮಾಡ್ತೀಯಾ ಅಂತ ಹೇಳಿದ್ರೆ ಚಿಕ್ಕವರಿಗೆ ಗೊತ್ತಾಗಲ್ಲ. ಮುಂದೋಗಿ ನೀನೇನೋ ದುಡ್ಡು ಮಾಡ್ತೀಯಾ, ಅಲ್ಲಿರ್ತೀಯಾ ಅಂದರೆ ಗೊತ್ತಾಗಲ್ಲ. ಚಿಕ್ಕವರಿದ್ದಾಗ ಅವರ ಹಂತದಲ್ಲಿ ಇಳಿದ್ಬಿಟ್ಟೆ ನಾವು ಹೇಳಬೇಕಾಗುತ್ತೆ. ಏನು ಹೇಳ್ಬೋದು, ನಂತರ ಚಿಕ್ಕವರ 4ನೇ ತರಗತಿ ಇದ್ದಾಗ ನವೋದಯಕ್ಕೆ ಪ್ರಿಪ್ರೇಷನ್ ಮಾಡಿಸ್ಬೇಕು ಎಕ್ಸಾಮ್. ಹೇಳ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ ಏನಿತ್ತು ಅಲ್ಲಿ ಅಂತಂದರೆ, ನಮ್ಮ ಇಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಮ್ಮ ಊರಲ್ಲಿದ್ದಾಗಿನೂ ಸರ್ಕಾರಿ ಶಾಲೆಯಲ್ಲಿ ಸಿಗೋಕ್ಕಿಂತ ಹೆಚ್ಚಿನ ಅವಕಾಶಗಳು ನವೋದಯದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಏನು ಅವಕಾಶಗಳು? ಅವಾಗ ನಿನಗೆ ಓದಲಿಕ್ಕೆ ಸಿಗುತ್ತೆ ಅಂತಂದರೆ ನಾನು ಮೋಟಿವೇಟ್ ಆಗಲಿಕ್ಕಿಲ್ಲ ಅನ್ಸುತ್ತೆ, ನಿನಗೆ ಜಾಸ್ತಿ ಆಟ ಆಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಕಾಂಪಿಟೇಷನ್ಸಿಗೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ನಿಮಗೆ ಖೋ ಖೋ, ಕಬಡ್ಡಿ ಇದೆಲ್ಲ ಆಡೋಕ್ಕೆ ಸಿಗ್ತದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ, ಹಾರ್ಸ್ ರೈಡಿಂಗ್ ಇದೆಲ್ಲ ಕನಸು ತೋರಿಸ್ತಾ ಇದ್ರು. ಚಿಕ್ಕವರಿದ್ದಾಗ ಕನಸು ಯಾವ ರೀತಿ ತೋರಿಸ್ಬೇಕು? ಅವ್ರಿಗೆ ನೀನು ದುಡಿದ್ರೆ ಇಷ್ಟು ದುಡ್ಡು ಮಾಡ್ತೀನಿ ಅಂತಂದರೆ